ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಬೈಲಹೊಂಗಲ, ಕುಮಟಾ, ಚಿಕ್ಕಮಗಳೂರು, ಕೊಡಗು DCC ಬ್ಯಾಂಕು ಇದಕ್ಕೆಲ್ಲ ಸಂಬಂಧಪಟ್ಟಂತೆ 160+ ಸ್ಕೋರಿಂಗ್ ಯಾವ ತರ ಮಾಡೋದು ಅಂತ ನೋಡ್ತಾ ಹೋಗೋಣ. ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಕೊಡಗು ಅಡ್ಮಿಷನ್ ಟಿಕೆಟ್ ಅನೌನ್ಸ್ ಆಗಿದೆ, ಯಾರೆಲ್ಲ ತಗೊಂಡಿಲ್ಲ ತಗೊಳ್ಳಿ. ಇದು ಸಂಭವನೀಯ ಪ್ರಶ್ನೆ ಪತ್ರಿಕೆ 3 ನೋಡ್ತಾ ಹೋಗೋಣ. ನಿಮ್ಮ ಯಾರಿಗಾರು PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ದಯವಿಟ್ಟು ಈ ನಂಬರ್ಗೆ PDF ಮೆಟೀರಿಯಲ್ಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಜನರಲ್ ಸ್ಟಡೀಸ್ ಕ್ಲಾಸಸ್ ಯಾರಿಗಾರು ಅವಶ್ಯಕತೆ ಇದ್ರು ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಟಿಬೆಟ್ಟಿನ ಹೊರಗೆ ಅತಿ ದೊಡ್ಡ ಟಿಬೆಟಿಯನ್ನರ ವಸಾಹತು ಎಲ್ಲಿದೆ? ಟಿಬೆಟ್ನಿಂದ ಆಚೆ ಕಡೆ ಟಿಬೆಟ್ನಿಂದ ಹೊರಗಡೆ ಟಿಬೆಟ್ ಬಿಟ್ಟು ಅತಿ ದೊಡ್ಡದಾದಂತ ಟಿಬೆಟಿಯನ್ನರ ವಸಾಹತು ಎಲ್ಲಿದೆ ಅಂತ ಕೇಳಿದರೆ ಬೈಲ್ಕುಪ್ಪೆ ಸರಿಯಾದಂತ ಉತ್ತರ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಟಿಬೆಟಿಯಿಂದ ಯಾವುದೋ ಒಂದು ಸಮಿಟ್ ಆಗಿತ್ತು, ಕರೆಂಟ್ ಅಫೇರ್ಸ್ ಇದೆ. ಸೊ ಇದು ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇನ್ನು ಬೈಲ್ಕುಪ್ಪೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಬೈಲ್ಕುಪ್ಪೆಯು ಲಮ್ಸಮ್ ಸ್ಯಾಂಡಪಿಂಗ್ಲಿ 1961 ಸ್ಥಾಪನೆ ಮಾಡ್ತಾರೆ, ಡಿಕ್ಕಿ ಲಾರ್ಸೋ 1969 ಸ್ಥಾಪಿಸ್ತಾರೆ ಅಂತ ಹೇಳಿ ಕರೆಯಲ್ಪಡತಕ್ಕಂಥ ಟಿಬೆಟ್ ಜನರಿಗೆ ಸೇರಿದಂತ 2 ಅಕ್ಕಪಕ್ಕದ ನಿರಾಶ್ರಿತ ವಸಾಹತು ಶಿಬಿರಗಳ ತಾಣ ಆಗಿರುತ್ತಿದ್ದು. ಅಷ್ಟೇ ಅಲ್ಲದೆ ಟಿಬೆಟ್ಟಿನ ಬೌದ್ಧ ಮತದ ಹಲವಾರು ಸನ್ಯಾಸಿ ಮಂದಿರಗಳಿಗೆ ಇದು ನೆಲೆ ಅಂತ ಹೇಳಿ ಅತ್ಯಂತ ಪವಿತ್ರವಾದಂತ ಸ್ಥಳ. ಟಿಬೆಟಿನ ಬುದ್ಧಿಸಂಗೆ ಟಿಬೆಟಿಯನ್ಸ್ಗೆ ಅತ್ಯಂತ ಪವಿತ್ರವಾದಂತ ಸ್ಥಳ ಅಂತ ಹೇಳ್ಬೋದು. ಇಲ್ಲೇ ಪದ್ಮಸಂಭವ ವಿಹಾರ ಸಹ ಇಲ್ಲೇ ಇರ್ತಕ್ಕಂಥದ್ದು. ಪದ್ಮಸಂಭವ ವಿಹಾರ ಇಲ್ಲಿದೆ ಅಂದ್ರೆ ಬೈಲ್ಕುಪ್ಪೆನಲ್ಲಿ ಇರೋದು. ಇನ್ನು ಭಾರತದ ಕರ್ನಾಟಕ ರಾಜ್ಯದಲ್ಲಿನ ಮೈಸೂರು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ಇದು ಇರತಕ್ಕಂಥ ಪ್ಲೇಸ್. ಇದು ಎಲ್ಲಿದೆಪ್ಪ ಅಂದ್ರೆ ಕುಶಾಲನಗರವು ಬೈಲುಕುಪ್ಪೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಕುಶಾಲನಗರವು ಬೈಲುಕುಪ್ಪೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ವೆರಿ 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 ಇಂಪಾರ್ಟೆಂಟ್. ಪದ್ಮಸಂಭವ ವಿಹಾರ ಎಲ್ಲಿದೆ ಅಂತಾನು ಕೇಳ್ತಾ ಇರ್ತಾರೆ. ಬೈಲ್ಕುಪ್ಪೆನಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. 1961 ಅಲ್ಲಿ ಲಮ್ಸಮ್ ಸ್ಯಾಂಡಪಿಂಗ್ಲಿ ಅಂತಕ್ಕಂಥ 1961 ಸ್ಥಾಪಿಸ್ತಾರೆ. ಡಿಕ್ಕಿ ಲಾರ್ಸೋ ಅಂತಕ್ಕಂಥ 69 ನಲ್ಲಿ ಇವರಿಬ್ಬರು ಸೇರಿ ಇದು ಮಾಡ್ತಾರೆ. ವಿಕಿಪೀಡಿಯಾದ ಇನ್ಫಾರ್ಮೇಶನ್ ಇದು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲಿದೆ? ಮೈಸೂರಲ್ಲಿದೆ. ಸರಿಯಾದಂತ ಉತ್ತರ ಮೈಸೂರಲ್ಲಿದೆ. ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋದಾದ್ರೆ, The Central Institute of Indian Languages is an Indian research and teaching institute based in ಮೈಸೂರಿನಲ್ಲಿ. ಲೊಕೇಶನ್ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿದೆ. ಪಾರ್ಟ್ ಆಫ್ ದಿ ಲ್ಯಾಂಗ್ವೇಜ್ ಬ್ಯೂರೋ ಆಫ್ ದಿ ಮಿನಿಸ್ಟ್ರಿ ಆಫ್ ದಿ ಎಜುಕೇಶನ್. ಇದು ಯಾರ ಅಂಡರ್ ಅಲ್ಲಿ ಬರುತ್ತಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ 1969 ಸ್ಥಾಪನೆ ಆಗುತ್ತೆ. 1969 ಸ್ಥಾಪನೆ ಆಗುತ್ತೆ. 1969 ಸ್ಥಾಪನೆ ಆಗುತ್ತೆ. ಇದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗಿರ್ತಕ್ಕಂಥ ಲಿಂಗ್ವಿಸ್ಟಿಕ್ ಅಂದ್ರೆ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದು. ಲೊಕೇಶನ್ ಎಲ್ಲಿದೆಯಪ್ಪ ಅಂದ್ರೆ ಮೈಸೂರಿನಲ್ಲಿದೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಅಲ್ಲಿ ವರ್ಕ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಓಪನ್ ಯೂನಿವರ್ಸಿಟಿ ಎಲ್ಲಿದೆಯಪ್ಪ ಅಂದ್ರೆ ಮೈಸೂರಲ್ಲಿದೆ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಡಿಸ್ಟೆನ್ಸ್ ಲರ್ನಿಂಗ್ ಯೂನಿವರ್ಸಿಟಿ ಫೌಂಡೆಡ್ ಇನ್ 1996 ಲೊಕೇಟೆಡ್ ಇನ್ ಮೈಸೂರು ಅಂತ ಹೇಳಿದ್ದಾರೆ. ಮೈಸೂರು ಕರ್ನಾಟಕದಲ್ಲಿದೆ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಇದರದು ಧ್ಯೇಯವಾಕ್ಯ ಗೊತ್ತಿರಲಿ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿದೆ. ಎಷ್ಟನೇ ಇಸ್ವಿ ಸ್ಥಾಪನೆ ಆಯಿತು? 1996 ಅಲ್ಲಿ ಸ್ಥಾಪನೆ ಆಯಿತು. ಇಷ್ಟು ಮಾತ್ರ ಗೊತ್ತಿರಬೇಕು. ಇಷ್ಟು ಮಾತ್ರ ಗೊತ್ತಿದ್ರೆ ಆರಾಮ್ಸೆ ಅಟೆಂಡ್ ಮಾಡ್ಬೋದು. KPSC ಸಾಲಲ್ಲ, ನಿಮ್ಮ ಕೋಆಪರೇಟಿವ್ ಅಷ್ಟೇ ಇದು. ನೆಕ್ಸ್ಟ್ ಇನ್ನು ಸುವರ್ಣ ವಿಧಾನಸೌಧ ಎಲ್ಲಿದೆಯಪ್ಪ ಅಂದ್ರೆ ಬೆಳಗಾವಿಯಲ್ಲಿದೆ. ಇತ್ತೀಚೆಗೆ ತಾನೇ ಸೆಷನ್ ನಡೀತು, ಡಿಸೆಂಬರ್ ಅಲ್ಲಿ ಇಲ್ಲೇ ನಡೆದಿದ್ದು. ಇನ್ನು ದ ಸುವರ್ಣ ವಿಧಾನಸೌಧ ಈಸ್ ದಿ ಲೆಜಿಸ್ಲೇಚರ್ ಬಿಲ್ಡಿಂಗ್ ಆಫ್ ದಿ ಸ್ಟೇಟ್ ಆಫ್ ದಿ ಕರ್ನಾಟಕ ಇನ್ ಬೆಳಗಾವಿ ಇನ್ ದಿ ಬೆಳಗಾವಿ ಡಿಸ್ಟ್ರಿಕ್ಟ್ ಆಫ್ ದಿ ಕರ್ನಾಟಕ. ಬೆಳಗಾವಿನಲ್ಲಿದೆ ಅಂತ. ಇಟ್ ವಾಸ್ ಇನಾಗ್ರೇಟೆಡ್ ಇನ್ 2012. ಯಾರಿಂದ ಇನಾಗ್ರೇಷನ್ ಆಯಿತು? ಪ್ರಣಬ್ ಮುಖರ್ಜಿ ಅವರಿಂದ ಇನಾಗ್ರೇಷನ್ ಆಯಿತು. ಅವಾಗ ರಾಷ್ಟ್ರಪತಿಗಳು ಇದ್ದಿದ್ದವರೇನೆ, ಅವರಿಂದ ಇನಾಗ್ರೇಷನ್ ಆಯಿತು. ಸುವರ್ಣಸೌಧ ಬೆಳಗಾವಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಅಂದ್ರೆ ಗಂಗಾವತಿ ಗಂಗಾವತಿನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ. ಸೋನಾ ಮಸೂರಿ ಇಲ್ಲೇನೆ ಹೈಯೆಸ್ಟ್ ಬೆಳೀತಕ್ಕಂಥ ಸೋನಾ ಮಸೂರಿ ಅಕ್ಕಿ. ಫೈನ್ ರೈಸ್ ಇಲ್ಲೇ ಬೆಳೀತಕ್ಕಂಥದ್ದು ಹೈಯೆಸ್ಟ್.
ಇದು ಹಿಂದೂ ಪೇಪರ್ ಕಟ್ಟಿಂಗ್, ಇದು ಹಿಂದೂ ಪೇಪರ್ ಕಟ್ಟಿಂಗು. ಗಂಗಾವತಿ ಟು ಗೆಟ್ ಏಷ್ಯಾ ಫಸ್ಟ್ ರೈಸ್ ಟೆಕ್ನಾಲಜಿ ಪಾರ್ಕ್. ಗಂಗಾವತಿಗೆ ಏಷ್ಯಾ ಮೊದಲ ಅಕ್ಕಿ ತಂತ್ರಜ್ಞಾನ ಒಂದು ಉದ್ಯಾನವನವನ್ನು ಸ್ಥಾಪಿಸಲು ಅನುಮತಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಎ ಮೇಸ್ ಟೆಕ್ನಾಲಜಿ ಪಾರ್ಕ್ ವಿಲ್ ಕಮ್ ಅಪ್ ಇನ್ ರಾಣಿಬೆನ್ನೂರು ಅಂತಾನು ಹೇಳಿದ್ದಾರೆ. ರಾಣಿಬೆನ್ನೂರು ಹಾವೇರಿ ಡಿಸ್ಟಿಕ್. 2 ಕ್ವಶನ್ಗೆ ಆನ್ಸರ್ ಸಿಕ್ತು. ಮೇಸ್ದು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಿದ್ದು ರಾಣಿಬೆನ್ನೂರಲ್ಲಿ, ಈ ಅಕ್ಕಿಗೆ ಸಂಬಂಧಪಟ್ಟಿದ್ದು ಗಂಗಾವತಿನಲ್ಲಿ. ನೋಡೋಣ. ದಿ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಗೋ ಅಹೆಡ್ ವಿತ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಏಷ್ಯಾಸ್ ಫಸ್ಟ್ ರೈಸ್ ಟೆಕ್ನಾಲಜಿ ಪಾರ್ಕ್ ಇನ್ ಗಂಗಾವತಿ. ಕೊಪ್ಪಳ ಡಿಸ್ಟಿಕ್ ಎಲ್ಲಿದೆ? ಕೊಪ್ಪಳ ಡಿಸ್ಟಿಕ್. ಅಂಡ್ ಮೇಸ್ ಟೆಕ್ನಾಲಜಿ ಪಾರ್ಕ್ ಇನ್ ರಾಣಿಬೆನ್ನೂರು ಇನ್ ಹಾವೇರಿ ಡಿಸ್ಟಿಕ್ ನಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡೆಲ್ ಆಸ್ ಎನ್ ಒನ್ ಸ್ಟಾಪ್ ಸೊಲ್ಯೂಷನ್ ಟು ಆಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ದಾರೆ. ಇವೆರಡು ಇಂಪಾರ್ಟೆಂಟ್. ಅಕ್ಕಿದು ಗಂಗಾವತಿ, ಮೇಸ್ ಮೆಕ್ಕೆಜೋಳದು ರಾಣಿಬೆನ್ನೂರು. ಎರಡಕ್ಕೆರಡು ಇಂಪಾರ್ಟೆಂಟ್. ನೆಕ್ಸ್ಟ್, ಕಿನ್ನಾಳ ಕಲೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇರ್ತಾರೆ. ಕೊಪ್ಪಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಿನ್ನಾಳ ಕಲೆಯು ಯಾವ ಜಿಲ್ಲೆಗೆ ಸಂಬಂಧಿಸಿದ ಸಾಂಪ್ರದಾಯಿಕ ಮರದ ಕರಕುಶಲ ಕಲೆಯಾಗಿದೆಯಪ್ಪ ಅಂದ್ರೆ ಕೊಪ್ಪಳಕ್ಕೆ ಸಂಬಂಧಪಟ್ಟಿದ್ದು ಕೊಪ್ಪಳ. ಇದ್ರದ್ದು ನೋಟ್ಸ್ ನೋಡ್ತಾ ಹೋಗೋದಾದ್ರೆ, ಕಿನ್ನಾಳ ಆರ್ಟ್ ಇಸ್ ಎನ್ ಟ್ರೆಡಿಷನಲ್ ವುಡನ್ ಕ್ರಾಫ್ಟ್ ಫ್ರಮ್ ಕರ್ನಾಟಕ ಇಂಡಿಯಾ ದಟ್ ಈಸ್ ರಿಲೇಟೆಡ್ ಟು ರಿಲಿಜಿಯಸ್ ಐಡಿಯಲ್ಸ್, ಟಾಯ್ಸ್, ವಿಲೇಜ್ ಫೆಸ್ಟಿವಲ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಿಲಿಜಿಯಸ್ ಐಡಿಯಲ್ಸ್, ಟಾಯ್ಸ್ ಅಂಡ್ ವಿಲೇಜ್ ಫೆಸ್ಟಿವಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಿನ್ನಾಳ ಕಲೆ ಮೇನ್ಲಿ ಕೊಪ್ಪಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಟಾಯ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ ಮೈಥಾಲಜಿ ನೋಡ್ತಾ ಹೋಗೋದಾದ್ರೆ, ಕಿನ್ನಾಳ ಆರ್ಟ್ ಆಫ್ ಎನ್ ಡಿಪಿಕ್ಟ್ಸ್ ಎ ಮೈಥಾಲಜಿಕಲ್ ಸ್ಟೋರೀಸ್ ಸಚ್ ಆಸ್ ದಿ ಐಡಲ್ಸ್ ಆಫ್ ಎ ಹನುಮಾನ್, ಗರುಡ, ಗೌರಿ ಅಂಡ್ ದುರ್ಗಾ. ಇವರಿಷ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಥೆ ಹೇಳುತ್ತೆ ಕಿನ್ನಾಳ ಸ್ಟೋರೀಸು. ವಿಲೇಜ್ ಫೆಸ್ಟಿವಲ್ಸ್, ಕಿನ್ನಾಳ ಆರ್ಟಿಸ್ಟ್ ಮೇಕ್ ಎ ಲಾರ್ಜರ್ ಐಡಿಯಲ್ಸ್ ಫಾರ್ ಎ ಲೋಕಲ್ ವಿಲೇಜಸ್ ಫೆಸ್ಟಿವಲ್ಸ್ ಆರ್ ಊರು ಹಬ್ಬ ಅಂತ ಕರೀತಾರೆ ಇದನ್ನ, ಊರು ಹಬ್ಬ ಅಂತ. ಇನ್ನ ಪೆರಿಫೆರನಿಯಾ ಅಂದ್ರೆ ಕಿನ್ನಾಳ ಆರ್ಟಿಸ್ಟ್ ಆಲ್ಸೋ ಮೇಕಪ್ ಎ ಪ್ಲಾಂಕ್ವಿನ್ಸ್, ಕ್ರಾಡಲ್ಸ್, ಚೌಕೀಸ್ ಅಂತ. ಇವೆಲ್ಲ ಅಲ್ಲಿನ ಟೆಕ್ನಿಕಲ್ ವರ್ಡ್ಸು. ಇನ್ನು ಹಿಸ್ಟ್ರಿ ನೋಡ್ತಾ ಹೋಗೋದಾದ್ರೆ, ಕಿನ್ನಾಳ ಆರ್ಟ್ ಆಫ್ ಒರಿಜಿನೇಟೆಡ್ ಇನ್ 15th and 16th century ಇನ್ ದಿ ವಿಲೇಜ್ ಆಫ್ ಕಿನ್ನಾಳ್ ಇನ್ ಕೊಪ್ಪಳ ಡಿಸ್ಟ್ರಿಕ್ಟ್. ಇದಿಷ್ಟು ಮಾಹಿತಿ ಗೊತ್ತಿರಬೇಕು. ಗೊತ್ತಿದ್ರೆ ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ನೀನಾಸಂ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತೇಳಿ ಕರೀತಾರೆ. ಇದೆಲ್ಲಿದೆಯಪ್ಪ ಅಂದ್ರೆ ಹೆಗ್ಗೋಡುನಲ್ಲಿದೆ. ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಸ್ಥಾಪನೆ ಮಾಡಿದವರು KV ಸುಬ್ಬಣ್ಣ ಅಂತ. ಇದೊಂದು ರಂಗಕಲಾ ಸಂಸ್ಥೆ ಆಗಿರ್ತದೆ. ಶಿವಮೊಗ್ಗ ಜಿಲ್ಲೆ ಸಾಗರ ಬಳಿ ಹೆಗ್ಗೋಡಿನಲ್ಲಿದೆ. ಎಲ್ಲಿದೆ? ಹೆಗ್ಗೋಡಿನಲ್ಲಿದೆ. ಸುಬ್ಬಣ್ಣನವರ ಮಗ KV ಅಕ್ಷರ್ ಅಂತಕ್ಕಂಥವ್ರು ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ನೀನಾಸಂನ ತಿರುಗಾಟ ಎಂಬ ಹೆಸರಿನಲ್ಲಿ ತಂಡದ ಎಲ್ಲೆಡೆ ಸಂಚರಿಸಿ ಪ್ರದರ್ಶನ ನೀಡ್ತಾ ಬರ್ತಾರೆ. ನೀನಾಸಂ ಸುಮಾರು ಜನ ದೊಡ್ಡ ಆಕ್ಟರ್ಸ್ಗೆ ಆಕ್ಟಿಂಗ್ ಕಲಿಸಿರ್ತಕ್ಕಂಥ ಒಂದು ಅದ್ಭುತ ಸಂಸ್ಥೆ ಅಂತ ಹೇಳ್ಬೋದು. ನೀನಾಸಂ ಎಲ್ಲಿದೆ? ಹೆಗ್ಗೋಡಿನಲ್ಲಿದೆ. ಸ್ಥಾಪಕರು ಯಾರಪ್ಪ ಅಂದ್ರೆ KV ಸುಬ್ಬಣ್ಣ ಅಂತ. ಯಾರು? KV ಸುಬ್ಬಣ್ಣ ಅವರು. ತುಂಬಾ ಫೇಮಸ್ ಇವರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರಿಗೆಲ್ಲ ಜನರಲ್ ಸ್ಟಡೀಸ್ ಕ್ಲಾಸಸ್ ಅವಶ್ಯಕತೆ ಇದೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆಲ್ಲ PDF ಮೆಟೀರಿಯಲ್ ಅವಶ್ಯಕತೆ ಇದೆ, ಯಾವ್ದಾದ್ರು ನಿಮ್ಮ ಕೋಆಪರೇಟಿವ್ PDF ಮೆಟೀರಿಯಲ್ ಅವಶ್ಯಕತೆ ಇದೆ, ಅಥೆಂಟಿಕೇಟೆಡ್ PDF ಮೆಟೀರಿಯಲ್ ಅವೈಲೇಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಮುಂದೆಗಡೆ ಬರ್ತಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ, ಒಳ್ಳೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಜೊತೆ. ನಮಸ್ಕಾರ.